ಸರ್ ಬ್ಯೂಟಿಷಿಯನ್ ತುಂಬಾ ಡಿಮ್ಯಾಂಡ್ ಜಾಸ್ತಿ ಇದೆ. ಪ್ಲೇಸ್ಮೆಂಟ್ ಕೊಡ್ತೀವಿ. ಸಲೂನ್ ಇಂಡಸ್ಟ್ರಿ ಅವ್ರು ಕಲ್ತ್ಕೊಂಡ್ರು ಅಂತಂದ್ರೆ ಅದಕ್ಕೆ 100% ಜಾಬ್ ನಾವೇ ಕೊಡ್ತೀವಿ. ವ್ಯಾಕ್ಸಿಂಗು, ಪೆಡಿಕ್ಯೂರು, ಮ್ಯಾನಿಕ್ಯೂರು, ಫೇಶಿಯಲ್ ಇದೆಲ್ಲ ನಿಮ್ಗೆ ಬೇಸಿಕ್ ಅಲ್ಲಿ ಬಂದ್ಬಿಡುತ್ತೆ ಸರ್. ಅಡ್ವಾನ್ಸ್ ಅಂತಂದ್ರೆ ಹೇರ್ ಕಟ್ ಮತ್ತೆ ಹೇರ್ ಸ್ಟ್ರೈಟ್ನಿಂಗು, ಕೆರಟಿನು ಮತ್ತೆ ಇದೆಲ್ಲಾನು ಕೂಡ ನಿಮ್ಗೆ ಅಡ್ವಾನ್ಸ್ ಅಲ್ಲಿ ಬಂದ್ಬಿಡುತ್ತೆ ಸರ್. ಇದನ್ನ ಯಾರು ಬೇಕಾದ್ರೂ ಕಲಿಬಹುದು ಸರ್. ಇದಕ್ಕೇನು ಏಜ್ ಆಗ್ಲಿ ಯಾವುದೇ ಏಜ್ ಲಿಮಿಟೆಡ್ಸ್ ಇರೋದಿಲ್ಲ. ಎಜುಕೇಶನ್ ಬೇಕಾಗಿಲ್ಲ. ಮೈನ್ ಆಗಿ ಅದ್ ಯಾರು ಬೇಕಾದ್ರೂ ಬಂದು ಕಲಿಬಹುದು ಸರ್. ಇಷ್ಟು ಜನಕ್ಕೆ ನಾನು ಕ್ಲಾಸಸ್ ಇದೆಲ್ಲ ಹೇಳ್ಕೊಡ್ಬೇಕಾದ್ರೆ ನಮ್ಗೆ ಹೆಮ್ಮೆ ಆಗುತ್ತೆ. ಇವಾಗ ನಾವು ಒಂದು ನಾರ್ಮಲ್ ಆಗಿ ಕಲ್ತ್ಕೊಂಡು ಒಂದ್ ಮನೇಲೆ ಕುತ್ಕೊಂಡಿದ್ವಿ ಅಂತಂದ್ರೆ ನಾವು ಏನು ಮಾಡಕ್ ಆಗಲ್ಲ. ನಾವು ಇವೆಲ್ಲ ಅಂತಂದ್ರೆ ಇದು ಒಂದು ನಮ್ದೊಂದು ಸಾಧನೆ ತರನೇ. ಖಂಡಿತ ಮೇಡಮ್, ಗ್ರೇಟ್ ಇದೆ. 12 years ಆಯ್ತು ನಾನು ಈ ಫೀಲ್ಡ್ ಅಲ್ಲಿ ಎಕ್ಸ್ಪೀರಿಯನ್ಸ್ ಆಗಿದೆ. ಟೈಮ್ ಬೇಕು. ಇವಾಗ ಎಷ್ಟೋ ಕಡೆ 20 days 1 month ಕೋರ್ಸಸ್ ಅಲ್ಲಿ ನಿಮ್ಗೆಲ್ಲ ಕಲಿಸ್ತೀವಿ ಅಂತ ಹೇಳ್ತಾರೆ. ಬಟ್ ಆದ್ರೆ 1 month ಅಲ್ಲಿ ನೀವು ಯಾರೇ ಕಾರಣಕ್ಕೂ ನೀವು ಬ್ಯೂಟಿಷಿಯನ್ ಕೋರ್ಸ್ ಕಲಿಯಕ್ ಆಗಲ್ಲ. ಮ್ಯಾಕ್ಸ್ ಟು ಮ್ಯಾಕ್ಸ್ 3 months ಬೇಕೇ ಬೇಕು. ನಾವು 2 months ನಮ್ಗೆ ಥಿಯರಿ ಪ್ರಾಕ್ಟಿಸ್ ಇದೆಲ್ಲ ಕೊಡ್ತೀವಿ. 1 month ಫುಲ್ ಪ್ರಾಕ್ಟಿಕಲ್ ಕೊಟ್ಬಿಡ್ತೀವಿ ನಾವು. ಹಾಯ್ ಉಷಾ ಮೇಡಮ್, ನಮಸ್ತೆ. ಹಾಯ್ ಸರ್, ನಮಸ್ತೆ. ಸೊ ಮತ್ತೊಮ್ಮೆ ನಿಮ್ಮ ಹತ್ರ ಬಂದಿದ್ದೀನಿ. ಸೊ ನಿಮ್ಮ ಒಂದು ಪರಿಚಯನ ಬ್ರೀಫ್ ಆಗಿ ಇನ್ನೊಂದ್ಸರಿ ತಿಳಿಸ್ಕೊಡಿ ಅಲ್ಲ. ನನ್ನ ಹೆಸರು ಉಷಾ ಸರ್. ನಮ್ದು ವಿ ಬೆಸ್ಟ್ ಅಕಾಡೆಮಿ ಇದೆ ನಮ್ದು ನಾಗರಬಾವಿ ದೀಪಾ ಕಾಂಪ್ಲೆಕ್ಸ್ ಹತ್ರ. ಮೋರ್ ದನ್ 12 years ಆಯ್ತು ನಾನು ಈ ಫೀಲ್ಡ್ ಅಲ್ಲಿ ಎಕ್ಸ್ಪೀರಿಯನ್ಸ್ ಆಗಿ. ಮೇನ್ ಆಗಿ ಬ್ಯೂಟಿಷಿಯನ್ ಕೋರ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಇದ್ ಮಾಡಿದ್ದೀನಿ ಸರ್. ಮೇಡಮ್, ಈಗ ಬ್ಯೂಟಿಷಿಯನ್ ಕೋರ್ಸ್ ಅಂತ ಹೇಳಿದ್ರಿ, ಇದಕ್ಕೆ ಮುಂಚೆ ಮೇಕಪ್ ಆರ್ಟಿಸ್ಟ್ ಕೋರ್ಸ್ ಬಗ್ಗೆ ಎಲ್ಲ ವಿಡಿಯೋ ಮಾಡಿದ್ವಿ. ಈಗ ಮೇಕಪ್ ಆರ್ಟಿಸ್ಟ್ ಅಂದ್ರೆ ಏನು, ಬ್ಯೂಟಿಷಿಯನ್ ಅಂದ್ರೆ ಏನು, ಏನ್ ಡಿಫ್ರೆನ್ಸ್ ಇದೆ ಎಲ್ಲ ತಿಳಿಸ್ಕೊಡಿ ಮೇಡಮ್. ಸರ್ ಮೇಕಪ್ ಆರ್ಟಿಸ್ಟ್ ಪಾರ್ಟ್ ಅದೇ ಡಿಫ್ರೆಂಟ್ ಸರ್. ಸಲೂನ್ ಅನ್ನೋದೇ ಡಿಫ್ರೆಂಟ್. ಸಲೂನ್ ಅಲ್ಲಿ ಏನು ಅಂತಂದ್ರೆ ಇವಾಗ ಐಬ್ರೋಸ್, ವ್ಯಾಕ್ಸಿಂಗ್, ಪೆಡಿಕ್ಯೂರ್, ಮ್ಯಾನಿಕ್ಯೂರ್, ಫೇಶಿಯಲ್ ಇದೆಲ್ಲ ಮಾಡಿಸ್ಕೋಬೇಕಾದ್ರೆ ನಾವು ಸಲೂನ್ಗೆ ಹೋಗ್ಬೇಕು. ಫಸ್ಟ್ ನಾವು ಹೋಗೋದೇ ಒಂದು ಸಲೂನ್ಗೆನೆ ಸರ್. ಆಮೇಲೆನೆ ನೆಕ್ಸ್ಟ್ ಮೇಕಪ್ ಇದಕ್ಕೆಲ್ಲ ಮಾಡಿಸ್ಕೊಳ್ಳೋದು. ಮೇನ್ ಆಗಿ ಐಬ್ರೋಸ್ಗೆ ಅಂತ ಫಸ್ಟ್ ಹೋದಾಗ ಒಂದು ನಾವು ಅವ್ರಿಗೆ ಫಸ್ಟ್ ಪರಿಚಯ ಆಗದೆ, ಒಂದು ಮಾತಾಡೋದೆ ಕ್ಲೈಂಟ್ಸ್ ನಾವು ಅಲ್ಲಿ ಹೋಗಿ ನಮ್ಮ ಕನೆಕ್ಟಿವಿಟಿ ಆಗದೆ ಸಲೂನ್ ಇಂದಾನೆ ಸರ್. ಬ್ಯೂಟಿಷಿಯನ್ ತರಬೇತಿನ ಯಾರ್ಯಾರು ಪಡ್ಕೋಬಹುದು, ಯಾವ ತರ ಪಡ್ಕೋಬಹುದು, ಯಾವ ತರ ಇದೆ ಎಲ್ಲ ಡೀಟೇಲ್ಸ್ ತಿಳಿಸ್ಕೊಡಿ ಸರ್. ಇದನ್ನ ಯಾರು ಬೇಕಾದ್ರೂ ಕಲಿಬಹುದು ಸರ್. ಇದಕ್ಕೇನು ಏಜ್ ಆಗ್ಲಿ ಯಾವುದೇ ಏಜ್ ಲಿಮಿಟೆಡ್ಸ್ ಇರೋದಿಲ್ಲ. ಎಜುಕೇಶನ್ ಬೇಕಾಗಿಲ್ಲ. ಮೈನ್ ಆಗಿ ಅದ್ ಯಾರು ಬೇಕಾದ್ರೂ ಬಂದು ಕಲಿಬಹುದು ಸರ್. ಅದಕ್ಕೆ SLC ಆಗಿದ್ರೆ ನೀವು ಇವಾಗ ಮನೇಲಿ ಸುಮ್ಮನೆ ಕುತ್ಕೊಂಡಿರ್ತಾರೆ ಎಷ್ಟೋ ಹೆಣ್ಮಕ್ಳುಗಳು. ನನ್ಗೇನ್ ಮಾಡ್ಬೇಕು, ನೆಕ್ಸ್ಟ್ ಕೆಲ್ಸ ಎಲ್ಲೇ ಒಂದ್ ಹೋಗ್ಬೇಕಾದ್ರೂ SLC ಪಾಸ್ ಆಗಿಲ್ಲ ಅಂತಂದ್ರೆ ಯಾರು ಕೆಲಸ ಕೊಡೋದಿಲ್ಲ. ಇಲ್ಲ ನೀವು ಇದ್ ಮಾಡಿ ಅಂತ ಹೇಳ್ತಾರೆ. ಅದರಿಂದ ಏನಾದ್ರು ಒಂದ್ ಕೆಲಸ ಕಲ್ತ್ಕೊಂಡು ಅವ್ರದೇ ಓನ್ ಬಿಸ್ನೆಸ್ ಮಾಡ್ಕೋಬಹುದು ಅಂತಂದ್ರೆ ನೀವು ಸಲೂನ್ ಇಂಡಸ್ಟ್ರಿಗೆ ನೀವು ಆರಾಮಾಗಿ ಚೂಸ್ ಮಾಡ್ಕೋಬಹುದು. ಅವರೇ ಒಂದು ಬ್ಯೂಟಿಷಿಯನ್ ಆಗ್ಬೋದಲ್ವಾ? ಖಂಡಿತ ಮಾಡ್ಬೋದು. ಡಿಮ್ಯಾಂಡ್ ಇದೆ ಅಂತೀರಾ ಮಾರ್ಕೆಟ್ ಅಲ್ಲಿ? 100% ಡಿಮ್ಯಾಂಡ್ ಇದೆ ಸರ್. ಮತ್ತೆ ನಾವು ಪ್ಲೇಸ್ಮೆಂಟ್ ಕೊಡ್ತೀವಿ. ಮೇನ್ ಆಗಿ ಸಲೂನ್ಗೆ ನಾವು ಪ್ಲೇಸ್ಮೆಂಟ್ ಕೊಡ್ತೀವಿ. ಮೇಕಪ್ ಆರ್ಟಿಸ್ಟ್ ಗೆ ನಾವು ಪ್ಲೇಸ್ಮೆಂಟ್ ಕೊಡಕ್ ಆಗೋದಿಲ್ಲ. ಸಲೂನ್ ಇಂಡಸ್ಟ್ರಿ ಅವ್ರು ಕಲ್ತ್ಕೊಂಡ್ರು ಅಂತಂದ್ರೆ ಅದಕ್ಕೆ 100% ಜಾಬ್ ನಾವೇ ಕೊಡ್ತೀವಿ ಸರ್. ಜಾಬ್ ನೀವೇ ಕೊಡ್ತೀರಿ? ಮೇಡಮ್, ಈ ಓನ್ ಆಗಿ ಅವರು ಓಪನ್ ಮಾಡ್ಕೋಬಹುದು ಎಲ್ಲಿ ಬೇಕಾದ್ರೂ ಧಾರಾಳವಾಗಿ ಸರ್. ಮತ್ತೆ ಇನ್ನೊಂದ್ ಏನು ಅಂದ್ರೆ ಶಾರ್ಟ್ ಟರ್ಮ್ ಅಲ್ಲಿ ಪೀರಿಯಡ್ ಕೋರ್ಸ್ ಅಲ್ಲಿ ನೀವು ಇದನ್ನ ಕಲಿಯಕ್ ಆಗೋದಿಲ್ಲ. ಮೇನ್ ಆಗಿ ಇದಕ್ಕೆ ಟೈಮ್ ಬೇಕು. ಇವಾಗ ಎಷ್ಟೋ ಕಡೆ 20 days 1 month ಕೋರ್ಸಸ್ ಅಲ್ಲಿ ನಿಮ್ಗೆಲ್ಲ ಕಲಿಸ್ತೀವಿ ಅಂತ ಹೇಳ್ತಾರೆ. ಬಟ್ ಆದ್ರೆ 1 month ಅಲ್ಲಿ ನೀವು ಯಾರೇ ಕಾರಣಕ್ಕೂ ನೀವು ಬ್ಯೂಟಿಷಿಯನ್ ಕೋರ್ಸ್ ಕಲಿಯಕ್ ಆಗಲ್ಲ. ಮ್ಯಾಕ್ಸ್ ಟು ಮ್ಯಾಕ್ಸ್ 3 months ಬೇಕೇ ಬೇಕು. ನಾವು 2 months ನಮ್ಗೆ ಥಿಯರಿ ಪ್ರಾಕ್ಟಿಸ್ ಇದೆಲ್ಲ ಕೊಡ್ತೀವಿ. 1 month ಫುಲ್ ಪ್ರಾಕ್ಟಿಕಲ್ ಕೊಟ್ಬಿಡ್ತೇವೆ ನಾವು. 1 month ಪೂರ ಪ್ರಾಕ್ಟಿಕಲ್ ಇರುತ್ತೆ. 3 ತಿಂಗಳು ತಗೊಂಡ್ರೆ ಕಲಿಕೆ ಅನ್ನೋದು ಒಂದು ಪರಿಪೂರ್ಣತೆ ಅಲ್ವಾ? 100% ಸರ್. ನಾವ್ ಏನೇ ಕಲ್ತ್ಕೊಂಡ್ರು ಕ್ಲೀನ್ ಆಗಿ ಕಲ್ತ್ಕೊಂಡು ಅದನ್ನ 100% ಆಗಿ ಮಾಡ್ಬೇಕು. ಓಕೆ ಮೇಡಮ್, ಈಗ ಬ್ಯೂಟಿಷಿಯನ್ ಅಂತಂದ್ರೆ ಯಾವ ತರ ಮೇಡಮ್, ಬೇಸಿಕ್ ಇಂದ ಅಡ್ವಾನ್ಸ್ ವರೆಗೂ ಏನೇನ್ ಇರುತ್ತೆ, ಯಾವ ತರ ಕಲಿಕೆ ಇರುತ್ತೆ ಅದರಲ್ಲಿ? ಸರ್ ಬೇಸಿಕ್ ಮತ್ತೆ ಅಡ್ವಾನ್ಸ್ ಎಲ್ಲ ಇರುತ್ತೆ. ಬೇಸಿಕ್ ಅಂತಂದ್ರೆ ನಿಮ್ಗೆ ಐಬ್ರೋಸ್, ವ್ಯಾಕ್ಸಿಂಗು, ಪೆಡಿಕ್ಯೂರು, ಮ್ಯಾನಿಕ್ಯೂರು, ಫೇಶಿಯಲ್ ಇದೆಲ್ಲ ನಿಮ್ಗೆ ಬೇಸಿಕ್ ಅಲ್ಲಿ ಬಂದ್ಬಿಡುತ್ತೆ ಸರ್. ಅಡ್ವಾನ್ಸ್ ಅಂತಂದ್ರೆ ಹೇರ್ ಕಟ್ ಮತ್ತೆ ಹೇರ್ ಸ್ಟ್ರೈಟ್ನಿಂಗು, ಕೆರಟಿನು ಮತ್ತೆ ಇದೆಲ್ಲಾನು ಕೂಡ ನಿಮ್ಗೆ ಅಡ್ವಾನ್ಸ್ ಅಲ್ಲಿ ಬಂದ್ಬಿಡುತ್ತೆ ಸರ್. ಇದು ಎರಡೂ ಕಲಿಸ್ಬಿಡ್ತಾರಲ್ಲ? ಎರಡೂ ಕಲಿಸ್ಕೊಡ್ತೀವಿ. ಕೆಲವೊಬ್ರು ಸ್ವಲ್ಪ ಸ್ಲೋ ಇರ್ತಾರೆ. ಸೊ ಅವ್ರಿಗೆ ಬೇಗ ಕಲಿಯಕ್ ಆಗಲ್ಲ, ನಾ ಕಲಿತೀನೋ ಇಲ್ಲ ಅನ್ನೋದು ಭಯ ಇರುತ್ತೆ. ಅವ್ರಿಗೆಲ್ಲ ಯಾವ ತರ ಧೈರ್ಯ ತುಂಬ್ತೀರಾ ನೀವು? ಸರ್ ಎಲ್ಲರೂ ಒಂದೇ ತರ ಇರಲ್ಲ. 10 ಬೆರಳು ಒಂದೇ ತರ ಇರೋದಿಲ್ಲ. ಯಾಕಂದ್ರೆ ಒಬ್ಬೊಬ್ರು ಒಂದ್ ತರ ಇರ್ತಾರೆ ಸರ್. ಅವ್ರಿಗೆ ಒಬ್ಬೊಬ್ರಿಗೆ ನಿಧಾನಕ್ಕೆ ಹೇಳ್ಕೊಡ್ಬೇಕು. ಒಬ್ರು ಫಾಸ್ಟ್ ಆಗಿ ಇಟ್ಕೊಂತಾರೆ. ಆ ತರ ಎಲ್ಲರೂ ಇರ್ತಾರೆ ಸರ್. ನಿಧಾನಕ್ಕಾದ್ರೂ ಅವ್ರು ಇಲ್ಲಿಂದ ಕಲ್ತ್ಕೊಂಡೇ ಹೋಗೋದು ಸರ್. 100% ಅದನ್ನಂತೂ ಗ್ಯಾರಂಟಿ. ಮೇಡಮ್, ಒಂದ್ಸಲ ಇಲ್ಲ ಅಂದ್ರೆ 10 ಸಲ ಹೇಳ್ಕೊಡ್ತೀರಾ? ಖಂಡಿತ. 1 ಸಲ ಇಲ್ಲ 100 ಸಲ ಹೇಳ್ಕೊಡ್ತೀರಲ್ವಾ? ಖಂಡಿತ ಮೇಡಮ್. ಯಾಕಂದ್ರೆ ನಿಮ್ ಮೇಲೆ ವಿಶ್ವಾಸ ಇಟ್ಟು ಇಲ್ಲಿ ಬಂದಿರ್ತಾರೆ. ಮೇಡಮ್, ಯಾವ ಜಿಲ್ಲೆಯಿಂದಾನು ಬರ್ಬೋದು ಅವ್ರು ಬ್ಯೂಟಿಷಿಯನ್ ಆಗಿ? ಯಾರ್ ಬೇಕಾದ್ರೆ ಎಲ್ಲಿಂದ ಬೇಕಾದ್ರೆ ಬರ್ಬೋದು ಸರ್. ಒಂದು ಪ್ರೊಫೆಷನಲ್ ಆಗಿ ಅವರು 100% ಆಗಿ ಒಂದು ಸಲೂನ್ ಅಲ್ಲಿ ಇಲ್ಲಿ ಕಲ್ತ್ಕೊಂಡ್ಮೇಲೆ ನೀವು ಎಲ್ಲಿ ಬೇಕಾದ್ರೂ ಹೋಗಿ ಅವರು ಕೆಲಸ ಮಾಡ್ಬೋದು. ಮತ್ತೆ ಅವ್ರು ಸ್ವಂತವಾಗಿ ಅವರೇ ಇಟ್ಕೋಬಹುದು. ಪ್ಲೇಸ್ಮೆಂಟ್ ಅನ್ನೋ ವಿಚಾರದಲ್ಲಿ ಯಾವ ತರ ಬೇರೆ ಬೇರೆ ಕಡೆ ಎಲ್ಲಿ ಬೇಕಾದ್ರೂ ಕೊಡ್ತಾರ? ಇವಾಗ ಅವರು ಒಂದು ಎಕ್ಸಾಂಪಲ್ ಇವಾಗ ಶಿವಮೊಗ್ಗ ಇಂದ ಬಂದ್ರು. ಶಿವಮೊಗ್ಗದಲ್ಲಿ ಇಲ್ಲಿ ಕಲ್ತ್ಕೊಂಡ್ರು. ಅವರು ಶಿವಮೊಗ್ಗಕ್ಕೆ ಹೋಗಿ ಅಲ್ಲಿ ಆ ಪ್ಲೇಸ್ಮೆಂಟ್ಸ್ ನಮ್ಗೆ ಎಲ್ಲರೂ ಕಾಂಟ್ಯಾಕ್ಟ್ಸ್ ಇದಾರೆ. ಅಲ್ಲೇ ಕೂಡ ನಾನು ಅವ್ರಿಗೆ ಸಲೂನ್ಗೆ ನಾನು ಯಾವ್ದಾದ್ರು ಅವ್ರ ಪ್ಲೇಸ್ಮೆಂಟ್ ಮಾಡ್ಕೊಡ್ತೀನಿ.
ಅವ್ರಿಗೆಲ್ಲ ಧೈರ್ಯ ತುಂಬಿ ಕಾನ್ಫಿಡೆನ್ಸ್ ಎಲ್ಲ ಕೊಡ್ತೀರಾ? ಅದು 100% ನಾವು ಅವ್ರಿಗೆ ಕಾನ್ಫಿಡೆಂಟ್. ಅವ್ರು ಇಲ್ಲಿಂದ ಹೋಗ್ಬೇಕಾದ್ರೆ ಅವ್ರು ಯಾವ್ದೇ ಕಾರಣಕ್ಕೂ ನನ್ ಭಯ, ನಾನು ಕಸ್ಟಮರ್ ಮೇಲೆ ಮಾಡೋದಕ್ಕೆ ನನಗೆ ಆತರ ಒಂದು ಯಾವ್ದೇ ತರ ಭಯ ಇಲ್ಲದೆ ಅವ್ರು ಹೋಗ್ತಾರೆ ಸರ್. ಅದು ಯಾವತ್ತು ಇಂಡಿಪೆಂಡೆಂಟ್ ಆಗೇ ಇರ್ಬೇಕು ಸರ್. ಯಾವತ್ತು ನಾವ್ ಸ್ವಂತ ಕಾಲಲ್ಲಿ ನಾವ್ ಯಾವತ್ತು ನಿಂತ್ಕೊಂತೀವೋ ನಮ್ಗೆ ಅದಾದ ರೆಸ್ಪೆಕ್ಟ್ ತುಂಬಾ ಇರುತ್ತೆ ಸರ್. ಯಾಕಂತಂದ್ರೆ ನಾವ್ ಇವಾಗ ಏನೇ ಒಂದು ಎಲ್ಲದಕ್ಕೂ ನಾವು ಕೈ ಒಡ್ಡಕ್ ಆಗೋದಿಲ್ಲ. ಎಲ್ಲ ನೀವು ಅವ್ರ ಹತ್ರನೇ ನಾವು ಡಿಪೆಂಡ್ ಆಗಕ್ ಆಗಲ್ಲ. ಅದೇ ನಾವೇ ದುಡಿತಾ ಇದ್ದಾಗ ನಮ್ಗೆ ಏನ್ ಆಸೆ ಇದೆಯೋ ಅದನ್ನ ನಾವು ಆರಾಮಾಗಿ ನೆರವೇರಿಸ್ಕೋಬಹುದು ಸರ್. ಮತ್ತೆ ನಮಗೂ ಮಾರ್ಕೆಟ್ ಅಲ್ಲಿ ಒಂದು ವ್ಯಾಲ್ಯೂ ಅನ್ನೋದು ಇರುತ್ತೆ, ಮತ್ತೆ ರೆಸ್ಪೆಕ್ಟ್ ಸಿಗುತ್ತೆ ಸರ್. ಇವಾಗ ನಮ್ದೇ ಎಕ್ಸಾಂಪಲ್ ತಗೊಂಡ್ರೆ, ಈಗ ನನ್ನನ್ನೇ ಎಷ್ಟು ಜನ, ಈಗ ತುಂಬಾ ಜನ ಹೇಳ್ತಾರೆ, ಅಯ್ಯೋ ನೀವ್ ಯಾವ ತರ ಇದ್ರಿ, ಯಾವ ತರ ಮಾಡ್ತಾ ಇದ್ದೀರಾ, ಇವಾಗ ಯಾವ ತರ ಇದ್ದಾರೆ ನೋಡಿ, ಯಾವ ತರ ಇವತ್ತು ನಾವ್ ಇಷ್ಟು ಜನಕ್ಕೆ ನಾನು ಕ್ಲಾಸಸ್ ಇದೆಲ್ಲ ಹೇಳ್ಕೊಡ್ಬೇಕಾದ್ರೆ ನಮ್ಗೆ ಹೆಮ್ಮೆ ಆಗುತ್ತೆ. ಇವಾಗ ನಾವು ಒಂದು ನಾರ್ಮಲ್ ಆಗಿ ಕಲ್ತ್ಕೊಂಡು ಒಂದ್ ಮನೇಲೆ ಕೂತ್ಕೊಂಡಿದ್ವಿ ಅಂತಂದ್ರೆ ನಾವು ಏನು ಮಾಡಕ್ ಆಗಲ್ಲ. ನಾವು ಇವೆಲ್ಲ ಅಂತಂದ್ರೆ ಇದು ಒಂದು ನಮ್ದೊಂದು ಸಾಧನೆ ತರನೇ. ಖಂಡಿತ ಮೇಡಮ್, ಗ್ರೇಟ್ ಇದನ್ನ ಅಲ್ವಾ? ಹೌದು. ತರಬೇತಿಗೆ ಬರ್ಬೇಕಾಗಿತ್ತು ಬ್ಯೂಟಿಷಿಯನ್ ಅಂತಂದ್ರೆ ಯಾವ ತರ ಮೇಡಮ್, ಏನೇನಿದೆ ಎಲ್ಲ ಪ್ಯಾಕೇಜಸ್ ಅನ್ನೋ ವಿಚಾರದಲ್ಲಿ, ಎಷ್ಟು ತಿಂಗಳದಿದೆ ಅದೆಲ್ಲ ತಿಳಿಸ್ಕೊಡಿ ಅಲ್ಲ ಸರ್. ಇವಾಗ ಇದು ಬ್ಯೂಟಿಷಿಯನ್ಸ್ ಕೋರ್ಸ್ಗೆ ಅಂತಂದ್ರೆ ಮ್ಯಾಕ್ಸಿಮಮ್ 3 ಮಂತ್ಸ್ ಸರ್. 3 ಮಂತ್ಸ್ ಒಳಗಡೆ ಅವರು ಕಲಿಯೋದಕ್ಕೆ ಸಾಧ್ಯನೇ ಇಲ್ಲ. ಅದರಲ್ಲಿ ಶಾರ್ಟ್ ಟರ್ಮ್ಸ್ ಅಂತ ಹೇಳ್ಬಿಟ್ಟು ಯಾವ್ದೇ ತರ 20 days 1 month ಕೋರ್ಸಸ್ ಅಂತೆಲ್ಲ ಹೋಗ್ತಾರೆ. ಅಲ್ಲೆಲ್ಲ ಬ್ಯೂಟಿಷಿಯನ್ ಕೋರ್ಸಸ್ ಕಲಿಯಕ್ ಆಗಲ್ಲ. ಸುಮ್ನೆ ಜಸ್ಟ್ ಅವ್ರು ನೋಡ್ಕೊಂಡ್ ಬರ್ಬೇಕೆ ಹೊರತು ಯಾವ್ದೇ ಕಾರಣಕ್ಕೂ ಅವರು ಕಲ್ತಿ ಹೋಗೋದಿಲ್ಲ. ನೀವೇನೇ ಒಂದು ಕಲಿಬೇಕಾದ್ರೂ ಅದಕ್ಕೆ ಆದಂತ ಒಂದು ಟೈಮ್ ಬೇಕಾಗುತ್ತೆ, ಅದಕ್ಕೆ ಆದಂತ ಒಂದು ರೆಸ್ಪೆಕ್ಟ್ ಬೇಕೇ ಬೇಕು. ಅದಕ್ಕೆ ಕಲಿಯೋದಕ್ಕೆ ನಮ್ಗೆ ಅದಕ್ಕೆ ಏನಂತಾರೆ ಎಂಡೇ ಇಲ್ಲ. ಅದಕ್ಕೆ ಎಷ್ಟು ಕಲಿತಾ ಇದ್ರು ಇನ್ನೂ ಕಲಿಬೇಕು, ಇನ್ನ ನೋಡ್ಕೋಬೇಕು, ಇನ್ನ ಮಾಡ್ಬೇಕು ಅಂತ ಅನ್ನೋದೇ ಇರುತ್ತೆ. ಅದರಿಂದ ನೀವು ಅದ್ಮೇನ್ ಶಾರ್ಟ್ ಟರ್ಮ್ ಕೋರ್ಸ್ ಅಂತೂ ಅಲ್ಲ ಸರ್ ನಮ್ದು. ಮೇಡಮ್ 3 ಮಂತ್ ಅಂದ್ರೆ ಯಾವ ತರ ಬರ್ಬೋದು? ಈಗ ಕೆಲವೊಬ್ರು ಹಳ್ಳಿಯಲ್ಲಿ ಇರ್ತಾರೆ, ಸಿಟಿಯಲ್ಲಿ ಇರ್ತಾರೆ, ಹೆಂಗ್ ಹೋಗ್ಬೇಕು ಅನ್ನೋದು ಭಯ ಇರುತ್ತೆ. ನೀವು ಯಾವ ತರ ಎಲ್ಲ ಅವ್ರ ಧೈರ್ಯ ತುಂಬಿ ಎಲ್ಲ ಸರ್? ಇಲ್ಲಿ PG ಫೆಸಿಲಿಟೀಸ್ ಇದೆ ಸರ್. ಇವಾಗ ಅವ್ರು ಒಂದು 3 months PGಗೆ ಒಂದು ಅವ್ರ ಖರ್ಚು ಅಂತ ಇರುತ್ತೆ. ಆ 3 months ಅವ್ರು ಖರ್ಚು ಮಾಡ್ಕೊಂಡ್ರು ಅಂತಂದ್ರೆ, ಇವಾಗ ನಾವ್ ಎಲ್ಲೋ ಹೋಗಿ 1 ಲಕ್ಷ 2 ಲಕ್ಷ ಕೊಟ್ಟು ಕಲ್ತ್ಕೊಂಡ್ರು ಅವ್ರ ಕೆಲಸ ಕಲ್ತ್ಕೊಂಡ್ ಬರಕ್ ಆಗಲ್ಲ. ಇಲ್ಲಿ ನಾವು ಅವ್ರಿಗೆ 3 months ಅಲ್ಲಿ ಅವ್ರಿಗೆ 100% ಕೆಲಸ, ಅವ್ರಿಗೆಲ್ಲ ಫುಲ್ ಒಂದು ಪ್ಲೇಸ್ಮೆಂಟ್ ಸಹ ನಾವು ಕೊಡ್ತೀವಿ. ಪ್ಲಸ್ ಅವ್ರ PGಲಿ ಅವ್ರಿಗೆ ಇಲ್ಲೆಲ್ಲಾ ತರ ಫೆಸಿಲಿಟೀಸ್ ಇರುತ್ತೆ ಸರ್. ಭಯ ಇಲ್ಲ ನಮ್ಗೆ. ಜಸ್ಟ್ ಹೋಮ್ಲಿ ತರಾನೇ PG ಇದೆ. ನಾವೆಲ್ಲ ಅವ್ರಿಗೆಲ್ಲ ಫುಲ್ PGಲೂ ಕಾಲ್ ಮಾಡ್ತಾ ಇರ್ತೀವಿ. ಎಲ್ಲಾ ತರ ನಾವು ನೋಡ್ಕೋತಾ ಇರ್ತೀವಿ ಸರ್. ಏನ್ ಧೈರ್ಯ ಅನ್ನೋದೇನು ಅವಶ್ಯಕತೆ, ಭಯ ಪಡೋ ಅಂತ ಅವಶ್ಯಕತೆ ಏನಿಲ್ಲ. 1% ಇಟ್ಕೊಂಡ್ ಬಂದ್ರೆ ಸಾಕು. ಅವರು ಆರಾಮಾಗಿ 1% ತಗೊಂಡ್ ಬಂದ್ರೆ ಇಲ್ಲಿಂದ 100% ಅವ್ರು ಹೋಗ್ಬೋದು, ತಗೊಂಡ್ ಹೋಗ್ಬೋದಲ್ವಾ? ಸೂಪರ್ ಮೇಡಮ್. ಹಾಯ್ ಮೇಡಮ್, ನಮಸ್ತೆ. ನಮಸ್ತೆ ಸರ್. ಮೇಡಮ್, ಈಗ ನಿಮ್ಮ ಹೆಸರೆಲ್ಲ ಪರಿಚಯ ಎಲ್ಲ ಮಾಡಿಕೊಡಿ. ನನ್ನ ಹೆಸರು ಬಂದು ಚಿತ್ರಾನು. ನಾನು ಒಂದು ಬ್ಯೂಟಿಷಿಯನ್. ಆಕ್ಚುಲಿ ಫಸ್ಟ್ ಸ್ಟಾರ್ಟಿಂಗ್ ಕಲಿತ ಟೈಮ್ ಏನಪ್ಪ ಸಿಗುತ್ತೆ, ಏನೋ ಇದೆಲ್ಲ ದೊಡ್ಡದ ಮಾಡ್ತೀವಿ, ನನ್ಗೇನು ಇದೇ ಇಲ್ಲ. ಆಕ್ಚುಲಿ ನಮ್ದು ಫ್ಯಾಮಿಲಿ ಬಿಸ್ನೆಸ್ ಬೇರೆ ಇತ್ತು. ಬಟ್ ಇದ್ರಲ್ಲಿ ಏನ್ ಸಾಧನೆ ಮಾಡ್ತೀವಿ ಅಂತ. ಬಟ್ ಆಕ್ಚುಲಿ ಫ್ಯಾಮಿಲಿ ಬಿಸ್ನೆಸ್ ಅಂದ್ರೆ ಇದು ನಂಗೆ ತುಂಬಾ ಹೆಲ್ಪ್ ಆಯ್ತು. ನಾನು ಇವಾಗ ಒಂದು 10 years ಅರ್ನ್ ಮಾಡ್ತೀನಿ. ನಾನು ಉಷಾ ಅವರು ಸೇರಿ ನಾನು ಕ್ಲಾಸಸ್ ಎಲ್ಲ ಕಲ್ತಿದೀನಿ. ಬಟ್ ಕಲ್ತಿದ್ಮೇಲೆ ನೋಡಿದಂದ್ರೆ ಇಬ್ರದ್ದು ನೋಡಿದಂದ್ರೆ ಹೇಳಕ್ಕಾಗಲ್ಲ. ಅವ್ರು ಇವಾಗ ಒಂದು 100 numbers ಮೇಲೆ ಬ್ಯೂಟಿಷಿಯನ್ ಹೇಳ್ಕೊಟ್ಟಿದ್ದಾರೆ, ಎಲ್ಲ ಮಾಡಿದ್ದಾರೆ. ಅನ್ಸುತ್ತಂದ್ರೆ ಇವಾಗ ಕಾಲೇಜ್ ಹುಡುಕ್ತಾರೆ, ಚೀಟಿ ಹುಡುಕ್ತಾರೆ, ಎಲ್ಲ ಮಾಡ್ತಾರೆ. 50,000 1 ಲಕ್ಷ 2 ಲಕ್ಷ ಎಲ್ಲ ಕಟ್ಟಬೇಕಾಗತ್ತೆ. ಬಟ್ ಇದು ಏನಿಲ್ಲ, ಓನ್ಲಿ 1 lakh ಖರ್ಚು ಮಾಡಿ ಸಾಕು. 1 lakh ನೆಕ್ಸ್ಟ್ ಕಲ್ತಿದ ತಕ್ಷಣ ಜಾಬ್ ಸಿಗುತ್ತೆ. ಸ್ಟಾರ್ಟಿಂಗ್ ನಂಗ್ಲೆ ಕೆಲಸ ಕೊಡ್ತೀವಿ. ಇಲ್ಲೇ ಬೇರೆ ಕಡೆ ಕೆಲಸ ಬೇಕಾ ಮಾಡ್ಕೋಬಹುದು, ಎಲ್ಲಿ ಬೇಕಂದ್ರೆ ಕೊಡ್ತೀವಿ. ಎಲ್ಲಿ ಇಲ್ಲಿ ಅಂದ್ರೆ ಇಲ್ಲ, ತಮಿಳ್ನಾಡು, ಆಂಧ್ರ, ಕರ್ನಾಟಕ ಎಲ್ಲ ಸೈಡ್ ಇವಾಗ ತುಂಬಾ ಕಾಂಪಿಟೇಷನ್ ಇದೆ. ಇದು ತುಂಬಾ ಡಿಮಾಂಡ್ ಇದೆ. ಡಿಮಾಂಡ್ ಏನಕ್ಕೆ ಅಂದ್ರೆ ಕಾಂಪಿಟೇಷನ್ ಓವರ್ ಇದ್ರೆ ಟೈಮ್ ಕೆಲಸ ಅವ್ರು ಸಿಗಲ್ಲ ಅಂತ ಹೇಳಿ ನಮ್ಮ ಹತ್ರ ತುಂಬಾ ಜನ ಕೆಲಸ ಅವ್ರು ಬೇಕು ಬೇಕು ಅಂತ ಕೇಳ್ತಾರೆ. ಇವಾಗ 20 numbers ನನ್ಗೆ ಇವಾಗ ಕೆಲಸ ಕೊಡಕ್ ರೆಡಿ ಇದ್ದೀನಿ. ಬಟ್ ಬೇರೆ ಜಾಬ್ಲ ಆತರ ಇಲ್ಲ. ಎಷ್ಟು ಓದಿದ್ರು ಎಲ್ಲ ಮಾಡಿದ್ರು ಅವ್ರ ಕೆಲಸ ಸಿಕ್ಕಿಲ್ಲ ಕೂತಿದ್ದಾರೆ. ಬಟ್ ನಾನ್ ಕೊಡಕ್ ರೆಡಿ ಇದ್ದೀನಿ. ಬಟ್ ಮೇಕಪ್ ಮಟ್ಟ ಕಲಿಬೇಡಿ, ಬ್ಯೂಟಿಷಿಯನ್ ಕೋರ್ಸ್ ಸೇರಿ ಮಾಡಿ. ಬ್ಯೂಟಿಷಿಯನ್ ಕೋರ್ಸ್ ಮಾಡಿದ್ರೆ ಏನಾಗತ್ತಂದ್ರೆ ಮೇಕಪ್ ಬುಕ್ ಆದ ತಕ್ಷಣ ನೀವು ಬೇರೆ ಕಡೆ ಕಳಿಸಬೇಡಿ. ನೀವು ಫೇಶಿಯಲ್ ಮಾಡ್ತೀರಾ, ವ್ಯಾಕ್ಸಿಂಗ್ ಮಾಡ್ತೀರಾ, ಎಲ್ಲ ಮಾಡ್ತೀರಾ ಅಂದ್ರೆ ಜಾಬ್ ಇಲ್ಲಿಯೇ ಒಂದು ಡಬಲ್ ಇನ್ಕಮ್ ಸಿಗುತ್ತೆ. ಇಲ್ಲೇ ಬರ್ತಾರೆ. ನೀವು ಬೇರೆ ಕಡೆ ನೀವು ಪಾರ್ಲರ್ ಕಳ್ಸೋದೇ ಬೇಡ. ಮೇಕಪ್ ಸಿಕ್ಕ ತಕ್ಷಣ ನೀವು ಎಲ್ಲ ಬ್ಯೂಟಿಷಿಯನ್ ಇದೆಲ್ಲ ನೀವು ಮಾಡಿದ್ರೆ ಒಂದು ಡಬಲ್ ಇನ್ಕಮ್ ಸಿಗುತ್ತೆ. ತುಂಬಾ ಅನುಕೂಲ ಆಗುತ್ತೆ. ನೋಡಿ, ಅವ್ರನ್ನ ಸ್ವಂತ ಸಲೂನ್ ಶಾಪ್ ಓಪನ್ ಮಾಡ್ಕೋಬಹುದಲ್ವಾ? ಖಂಡಿತ ಹೋಣ ಮಾಡಬಹುದು. ಇಲ್ಲ ಮನೇಲಿ ಇದು ಮಾಡಬಹುದು. ಇಲ್ಲ ಒಂದು 4 hours ಮಟ್ಟ ಮಾಡ್ತೀರಂದ್ರೆ ಮಾಡಬಹುದು. ಎಲ್ಲಾ ತರ ಲೇಡೀಸ್ ಯೂಸ್ ಆಗುತ್ತೆ. ಇದಂದ್ರೆ ಲೇಡೀಸ್ ಬಿಸ್ನೆಸ್. ಬನ್ನಿ ವೀಕ್ಷಕರಿಗೆ, ಇವತ್ತು ನಮ್ ಜೊತೆ ಮೇಡಮ್ ಅವರು ಇದ್ದಾರೆ. ಸೊ ಅವರು ಬ್ಯೂಟಿಷಿಯನ್ ಕೋರ್ಸ್ ನ ಕಂಪ್ಲೀಟ್ ಮಾಡಿ ಸೊ ಇಲ್ಲೇ ವರ್ಕ್ ಮಾಡ್ತಿದ್ರ ಅಂತ. ಬನ್ನಿ ಅವ್ರು ಕೇಳೋಣ ಯಾವ ತರ ಅಂತ. ಮೇಡಮ್ ನಮಸ್ತೆ. ಮೇಡಮ್, ಈಗ ಯಾವ ತರ, ಈಗ ನಮ್ಮ ವೀಕ್ಷಕರಿಗೆ ಪ್ರತಿಯೊಬ್ರು ಮಹಿಳೆಯರು ಬರ್ಬೇಕಂತ ಇರುತ್ತೆ. ಒಂದು ಬ್ಯೂಟಿಷಿಯನ್ ನಂದೇ ಒಂದು ಸ್ವಂತ ಸಲೂನ್ ಶಾಪ್ ನ ಓಪನ್ ಮಾಡ್ಬೇಕಂತ ಇರುತ್ತೆ. ಸೊ ನೀವ್ ಯಾವ ತರ ಕಲ್ತ್ರಿ, ಯಾವ ತರ ವರ್ಕ್ ಮಾಡ್ತಾ ಇದೀರಿ?
ಸರ್ ನಾನು ಇಲ್ಲಿ 3 ಮಂತ್ಸ್ ಕಲ್ತಿ ಕೋರ್ಸ್ ಮುಗಿಸ್ಕೊಂಡು ನಾನು ಇಲ್ಲೇ ಕೆಲಸ ಮಾಡ್ತಾ ಇದ್ದೀನಿ. ಸೊ ಮೇಡಮ್ ನನಗೆ ಪ್ಲೇಸ್ಮೆಂಟ್ ಮಾಡ್ಕೊಟ್ರು ಇಲ್ಲೇನೆ. ಬೇರೆ ಕಡೆ ಎಲ್ಲ ರೆಫರ್ ಮಾಡಿದ್ರು ಹೋಗ್ ಮಾಡು ಅಂತ, ಬಟ್ ಆದ್ರೆ ನನಗೆ ಅಲ್ಲೆಲ್ಲೂ ಕಂಫರ್ಟಬಲ್ ಆಗಿಲ್ಲ. ಮ್ಯಾಮ್ ಹತ್ರನೇ ಮಾಡ್ತಾ ಇದೀನಿ ಸರ್ ಇವಾಗ. ಮೇಡಮ್ 3 ಮಂತ್ ಅಲ್ಲಿ ಎಲ್ಲ ಕಂಪ್ಲೀಟ್ ಆಗಿ ಕಲ್ತಿದ್ದೀರಾ ಎಲ್ಲ? ಹಾ ಸರ್, ಪಿನ್ ಟು ಪಾಯಿಂಟ್ ಎಲ್ಲಾನು. ಏನೇನ್ ಕಲ್ತಿದ್ದೀರಾ ಮೇಡಮ್? ಏನೇನ್? ಹೇರ್ ಕಟ್, ಹೇರ್ ಕಲರಿಂಗು, ಪರ್ಮನೆಂಟ್ ಸ್ಟ್ರೈಟ್ನಿಂಗ್, ವ್ಯಾಕ್ಸ್, ಐಬ್ರೋಸ್, ಸೊ ಎಲ್ಲಾನು ಬೇಸಿಕ್ ಇಂದ ಫುಲ್ ಪ್ರೊಫೆಷನಲ್ ಅಡ್ವಾನ್ಸ್ ಗಂಟನು ಕಲ್ತಿದ್ದೀನಿ. ಆಲ್ ಓವರ್ ಇಂಡಿಯಾ ಎಲ್ಲಿದ್ರು ಬಂದ್ರು ಸರಿನೇ. ಸೊ ನಮ್ ಮೇಡಮ್ ನಾವ್ ನಂಬ್ಕೊಂಡ್ ಬನ್ನಿ. PG ವ್ಯವಸ್ಥೆ ಇದೆ. ಅವ್ರು ಯಾವತ್ತೂ ಅಷ್ಟೇನೆ ಯಾರಿಗೂನು ನೀನ್ ಅದ್ ಮಾಡ್ಬೇಡ ಇದ್ ಮಾಡ್ಬೇಡ ಅಂತ ಹೇಳ್ದವ್ರೆಲ್ಲ ನಮ್ ಎಂತ ಕಷ್ಟ ಇದ್ರು ಸರಿನೇ ನಾನ್ ಇದೀನಿ ಮಾಡಮ್ಮ ಅಂತಾನೆ ಹೇಳ್ತಾರೆ ಹೊರತು. ಸೊ ಎಲ್ಲಿಂದಾನೇ ಬಂದ್ರು ಸರಿನೇ ಮ್ಯಾಮ್ ಮೇಲೆ ನಂಬಿಕೆ ಇಟ್ಟು ಎಲ್ಲಿಂದ ಬೇಕಾದ್ರೂ ಬನ್ನಿ.